ಸೊ ಹೇ ಗಾಯ್ಸ್, ಇಂಟರ್ನಲ್ ಏನೋ ಕ್ಯಾನ್ಸಲ್ ಆಯಿತು. ಅಲ್ಲಿದ್ದು ಏನು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕನ ಮನೆಗಾದರೂ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕೊಪ್ಪಕ್ಕೆ ಬಂದಿದ್ದೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಂದರೆ ಇವರೇ ನೋಡಿ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ, ಅಂದರೆ ನಮ್ಮ ಅಕ್ಕನ ಗಂಡ ಇವರು. ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಇದೇ ಗಬ್ಬಾನೆ ದೇವಸ್ಥಾನ. ಅಲ್ಲಿಂದ ಕಾಲು ತೊಳ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು 3 ಜನ ಕಾಲು ತೊಳೆಯೋಣ ಅಂತ ಹೋದ್ವಿ. ಪೃಥ್ವಿಯವರು ಇವಾಗ ಜಾರಿ ಬೀಡಲಿದ್ದಾರೆ. ಬಯಸ್ಬಿಡ್ತೀವಿ. ಸೊ ದರ್ಶನ ಏನೋ ಮುಗೀತು. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಯಾವ್ದು ಹೇಳು? ಅಲ್ಲೇನೋ ಏನೋ ಹೇಳ್ತಿದ್ದಪ್ಪ ನನ್ನ ಫ್ರೆಂಡು. ಅಲ್ಲಿ ಹೋಗೋಣ. ಅಲ್ಲೇ ಇದೆ, ಹತ್ರ ಇದೆಯಾ ಅದು? ಅಲ್ಲಿ ಹೋಗ್ಬರೋಣ? ಬೇಡ ಬಿಡಿ ಇವಾಗ. ಸರಿ. ನೋಡಿದ್ರು ಜಗಳ ಮಾಡ್ತಿರ್ತಾರೆ, ದೇವಸ್ಥಾನದಲ್ಲೂ ಜಗಳ ಮಾಡ್ತಾರೆ, ಮನೆಯಲ್ಲೂ ಜಗಳ ಮಾಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾವು ಮತ್ತೆ ಇದು ಇನ್ನೊಂದು ದೇವಸ್ಥಾನ. ಇದು ಭೂತರಾಯ ದೇವಸ್ಥಾನ. ಇದು ಅಲ್ಲಿಗೆ ಹೋಗಿ ಅಲ್ಲಿಂದನೂ ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಮನೆಗೆ ಓಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಯಾಕಂದರೆ ನಾವು ಕುಪ್ಪಳಿಗೆ ಹೋಗ್ಬೇಕಿತ್ತು. ಇವಾಗ ಮನೆಗೆ ಬಂದು ಕುಪ್ಪಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ಇವಾಗ ಅಕ್ಕ ಮತ್ತು ಪ್ರತೀಕ್ಷಾ ಇವರಿಬ್ಬರು ಸ್ಕೂಟಿಲಿ ಬರ್ತಾರೆ, ಮತ್ತು ನಾನು ಅಣ್ಣನ ಜೊತೆ ಬೈಕಲ್ಲಿ ಬರ್ತೀನಿ. ಇವರಿಬ್ಬರಿಗೂ ಬಾಯ್ ಹೇಳ್ಬಿಟ್ಟು ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಓ ಹೆಣ್ಮಗು ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿ. ಫೈನಲಿ ಗೈಸ್, ನಾವು ಕುಪ್ಪಳಿಗೆ ಬಂದ್ವಿ. ಯಾವುದು ಕುಪ್ಪಳಿ? ಈ ಕಡೆ ಕುಪ್ಪಳಿ. ಆ್ಯಕ್ಚುಲಿ ನಾವು ಜನ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ಜನ ಇದ್ದಾರೆ. ಆಲ್ಮೋಸ್ಟ್ ಜನ ಇದೆ ತುಂಬ. ನೋಡೋದು ಮುಗೀತು. ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಮನೆಗಲ್ಲ, ಇವಾಗ ಸಮಾಧಿ ಹತ್ರ ಹೋಗ್ತಿದ್ದೀವಿ. ಏನೋ ಕೊಡ್ರಿ. ಚಲೋ ಬ್ರೋ. ಇದೆ ಗಾಯ್ಸ್. ಯಾವ್ದು ಎಲ್ಲಿದೆ ನೇರಳೆ ಹಣ್ಣು? ಇದೇನು ತಿಂದು ಸತ್ತಿಗೆ ತೋಗಿರ ಮರ. ಸರಿರಪ್ಪ. ಓ, ಹೆಂಗ್ ಹೋಗೋದು ಇವಾಗ? ಕಲ್ಲಲ್ಲಿ ಹುಟ್ಟಿದ್ದಲ್ಲ ಅವರು. ಇದು ಸಮಾಧಿ. ನೋಡು.